14 ವರ್ಷಗಳ ಬ್ರೇಕ್ ನಂತರ ಕಿರುತೆರೆಗೆ ಮರಳಿ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದಾರೆ ನಟ ಜಯದೇವ್ ಮೋಹನ್. ನಟನೆ ಜತೆಗೆ ತೆರೆಯ ಹಿಂದೆಯ ಕೆಲಸಗಳಲ್ಲಿಯೂ ತೊಡಗಿ ಸಿನಿಮಾ ಕ್ಷೇತ್ರದಲ್ಲಿಯೂ ಖ್ಯಾತರಾಗಿದ್ದಾರೆ. ಕಿರುತೆರೆಗೆ ಮರಳಲು ಕಾರಣವೇನು? ನನಗೆ ಸಿನಿಮಾ ಬಗ್ಗೆ ಮೊದಲಿನಿಂದಲೂ ವಿಶೇಷವಲ್ಲವು. ಹಾಗಾಗಿ ಈ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂದು ಕಿರುತೆರೆಯಿಂದ ಬ್ರೇಕ್ ಪಡೆದಿದ್ದೆ. ಕನ್ನಡ ಸಿನಿಮಾ ಸೇರಿದಂತೆ ತಮಿಳು, ತೆಲುಗು ಚಿತ್ರಗಳಲ್ಲಿ ನಟಿಸಿದೆ. ತಮಿಳಿನಲ್ಲಿ ಕಮಲ್ ಹಾಸನ್ ನಟನೆಯ ಉತ್ತಮ್ ವಿಲನ್ ಚಿತ್ರದಲ್ಲಿ ನಟಿಸಿದ್ದು ನನ್ನ ಹೆಮ್ಮೆ. ಇದರ ಜತೆಗೆ ಸಾಕಷ್ಟು ಸಿನಿಮಾಗಳಿಗೆ ಬರಹಗಾರನಾಗಿ, ಸಹ ನಿರ್ದೇಶಕನಾಗಿ, ಸಹಾಯಕ ನಿರ್ದೇಶಕನಾಗಿ ಕೆಲಸ ನಿರ್ವಹಿಸಿದೆ. ಆದರೆ ನಾನು ನಿರೀಕ್ಷಿಸಿದ ಪಾತ್ರಗಳು ನನಗೆ ಸಿಗಲಿಲ್ಲ. ಈ ನಡುವೆ ನನಗೆ ಧಾರಾವಾಹಿಗಳಿಂದ ಅವಕಾಶ ಬರುತ್ತಿತ್ತು. ಆದರೆ ಕಿರುತೆರೆಯಲ್ಲಿ ಮತ್ತೆ ನಟಿಸಲು ನಾನು ನಿರ್ಧರಿಸಿರಲಿಲ್ಲ. ಆಗ ಆರ್ತಿಗೊಬ್ಬ ಕೀರ್ತಿಗೊಬ್ಬ ಧಾರಾವಾಹಿಗೆ ಬರಹಗಾರನಾಗುವ ಅವಕಾಶ ಬಂತು. ಅದರಲ್ಲಿ ಸಕ್ರಿಯನಾದರೂ ಲಾಕ್ಡೌನ್ನಿಂದಾಗಿ ಆ ಧಾರಾವಾಹಿ ನಿಂತಿತ್ತು. ಇದಾದ ಮೇಲೆ ಮತ್ತೆ ವಸಂತ ಧಾರಾವಾಹಿಯಲ್ಲಿ ನಟಿಸುವ ಅವಕಾಶ ಸಿಕ್ತು. ಅದು ಕೂಡ ಅದೇ ಕಾರಣಕ್ಕೆ ನಿಂತಿತ್ತು. ಕಿರುತೆರೆ ಬೇಡ ಎಂದು ಮತ್ತೆ ಸಿನಿಮಾ ಬರಹ ಮತ್ತು ಡಬ್ಬಿಂಗ್ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡೆ. ಶ್ರೀದೇವಿ ಸಿನಿಮಾದಲ್ಲಿ ನಟಿಸುತ್ತಿದ್ದೆ. ಅದರಲ್ಲಿ ನನ್ನ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ನ ಪೋಸ್ಟರ್ ನೋಡಿ ದೊರೆಸಾನಿ ಧಾರಾವಾಹಿ ತಂಡ ನನ್ನನ್ನ 4 ಮಕ್ಕಳ ತಂದೆ ಪಾತ್ರ ಮಾಡುವಂತೆ ಪ್ರೋತ್ಸಾಹಿಸಿದರು. ದೊರೆಸಾನಿ ಧಾರಾವಾಹಿಯ ನಿಮ್ಮ ಹಡಗಲಿ ಪಾತ್ರದ ಬಗ್ಗೆ ಹೇಳಿ. ಈವರೆಗೆ ಪೋಷಕ ಪಾತ್ರಕ್ಕೆ ದೊರೆಯದ ಓಪನಿಂಗ್ ಹಡಗಲಿ ಪಾತ್ರಕ್ಕೆ ಸಿಕ್ಕಿದೆ. ವೈಯಕ್ತಿಕ ಇಮೇಜ್ಗಿಂತ ನನಗೆ ಪಾತ್ರ ಬಹಳ ಮುಖ್ಯ. ಹಾಗಾಗಿ ವಯಸ್ಸಿಗೆ ಮೀರಿದ ಪಾತ್ರದಲ್ಲಿ ಕಾಣಿಸಿಕೊಂಡೆ. ಈ ಪಾತ್ರದ ಜನಪ್ರಿಯತೆ ನನ್ನನ್ನ ಮತ್ತೊಮ್ಮೆ ಕಿರುತೆರೆಯಲ್ಲಿ ಹೊಸ ಪಯಣ ಆರಂಭಿಸಲು ನೆರವಾಯಿತು. ಇದಾದ ನಂತರ ನನಗೆ ಧಾರಾವಾಹಿಯಲ್ಲಿ ಉತ್ತಮ ಪೋಷಕ ಪಾತ್ರಗಳ ಅವಕಾಶ ಹೆಚ್ಚಾಯಿತು. 2 ಧಾರಾವಾಹಿಗಳಲ್ಲಿಯೂ ವಯಸ್ಸಿಗೆ ಮೀರಿದ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದೀರಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಂತರ್ಪಟ ಧಾರಾವಾಹಿಯ ಮೂರ್ತಿ ಅಂಕಲ್ ಮತ್ತು ಸೀತಾರಾಮ ಧಾರಾವಾಹಿಯ ಸತ್ಯ ಚಿಕ್ಕಪ್ಪನ ಪಾತ್ರದಲ್ಲಿ ನಾನು ಕಾಣಿಸಿಕೊಳ್ಳಲು ಆ ಪಾತ್ರಗಳ ಪ್ರಾಮುಖ್ಯತೆಯೇ ಕಾರಣ. ನನ್ನ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ಕೂಡ ಈ ತರ ಪಾತ್ರಗಳಿಗೆ ಪೂರಕವಾಗಿದೆ. ಇವೆರಡು ಧಾರಾವಾಹಿಗಳಲ್ಲಿಯೂ ನಾನು ಕುತೂಹಲಕಾರಿಯಾದ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದೇನೆ. ಜನರು ನನ್ನ ಪಾತ್ರವನ್ನ ಸ್ವೀಕರಿಸಿ ಇಷ್ಟಪಟ್ಟಿದ್ದಾರೆ. ಇದಕ್ಕಿಂತ ಖುಷಿ ಒಬ್ಬ ನಟನಾದವನಿಗೆ ಬೇರೊಂದಿಲ್ಲ. ಈ ಬಗ್ಗೆ ನನಗೆ ಬಹಳ ಖುಷಿ ಇದೆ. ವಯಸ್ಸಿಗೆ ಮೀರಿದ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವುದಕ್ಕೆ ನನಗೆ ಯಾವುದೇ ರೀತಿಯ ಮುಜುಗರ ಇಲ್ಲ. ವೈಯಕ್ತಿಕ ಆದ್ಯತೆಗಳಿಗಿಂತ ನನ್ನನ್ನ ಅರಸಿ ಬರುವ ಪಾತ್ರಗಳಲ್ಲಿ ಅಭಿನಯಿಸಿ ನಟನಾ ಪ್ರತಿಭೆ ಪ್ರದರ್ಶಿಸಲು ನನಗಿಷ್ಟ. ಪ್ರಸ್ತುತ ಯಾವ ಸಿನಿಮಾಗಳಲ್ಲಿ ನಟಿಸುತ್ತಿದ್ದೀರಿ? ಮಹಿಳಾ ಪ್ರಧಾನ ಚಿತ್ರ ತ್ರಿದೇವಿ ಮತ್ತು ಕಲಾತ್ಮಕ ಚಿತ್ರ ಋತುಮತಿಯಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದೇನೆ. ಇವು ಬಿಡುಗಡೆಗೆ ಸಿದ್ಧವಾಗಿವೆ. ಇದರ ಜತೆಗೆ ಸುದಿ ನಾಯಕನಾಗಿರುವ ಇನ್ನು ಹೆಸರಿಡದ ಚಿತ್ರದಲ್ಲಿ ಪ್ರಮುಖ ಕ್ಯಾರೆಕ್ಟರ್ನಲ್ಲಿದ್ದೇನೆ. ಇದರ ಚಿತ್ರೀಕರಣ ಪೂರ್ಣವಾಗಿದೆ. ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಉತ್ತಮ ನಿರ್ದೇಶಕನಾಗಿ ಗುರುತಿಸಿಕೊಳ್ಳಬೇಕು ಎಂಬುದು ನನ್ನ ಆಸೆ. ಹಾಗಾಗಿ ನನ್ನ ಮೊದಲ ಚಿತ್ರದ ನಿರ್ದೇಶನದ ಕೆಲಸದಲ್ಲಿ ತೊಡಗಿದ್ದೇನೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.